ನಾನು ಆಲ್ರೆಡಿ ನಿನ್ನೆ ಹೇಳಿದೆ, ನಾನು ನಿಮಗೆ ಈ ಥರ ನನ್ನ ಬ್ಲ್ಯಾಕ್ ಮೇಲ್ ಮಾಡಿ ನನ್ನ ಹತ್ರ ಒಂದು ವಿಡಿಯೋ ಮಾಡಿಸ್ಕೊಟ್ಟಿದ್ದ, ನಾನು ಪಾಸ್ಟ್ ಇಟ್ಕೊಂಡು ಅಂತ ಅಂದ್ಬಿಟ್ಟು ಹೇಳಿದ್ದೆ. ನೋಡಿ ಸರ್, ಇದನ್ನು ಅವನು ವಿಡಿಯೋ ಮಾಡಿಸ್ಕೊಂಡು ಅಲ್ಲ ಇಲ್ಲಿ ತೋರಿಸ್ತೀನಿ ನೋಡಿ. ಇದು ಮೋಸ್ಕರ ಅಂದರೆ ಇದು ಅವನದೇ ನಂಬರು, ಮನದು ನಂಬರು. ಇದು 5ನೇ ತಾರೀಕು ಫೆಬ್ರವರಿ 2024ರಲ್ಲಿ ನನಗೆ ಬ್ಲ್ಯಾಕ್ ಮೇಲ್ ಮಾಡಿ, ಅಂದರೆ ನೀನು ನನ್ನ ಜೊತೆ ಇರಬೇಕು ಅಂತ ಅಂದರೆ ನೀನು ವಿಡಿಯೋ ಮಾಡಿಕೊಡ್ಲೇಬೇಕು ಅಂತ ಹಠ ಮಾಡಿ ನನಗೆ ಜೀವ ಬೆದರಿಕೆ ಹಾಕಿ, ಆಮೇಲೆ ನೀನು ನನಗೆ ಬೇಕು ಅಂತ ಅಂದರೆ ನನಗೆ ವಿಡಿಯೋ ಮಾಡಿಕೊಡು. ಅವ್ನಿಗೆ ಅಪ್ಪಣ್ಣನ ಕಂಡ್ರೆ ಅವನು ಶೋಗೆ ಹೋಗೋದು ಇಷ್ಟ ಆಗ್ತಿರ್ಲಿಲ್ಲ. ಸೊ ಇವಳು ಶೋಗೆಲ್ಲ ಹೋಗ್ತಾಳೆ, ಅವ್ನ ಜೊತೆ ಹೋಗೋದೇ ಅವ್ನಿಗೆ ಇಷ್ಟ ಆಗ್ತಿರ್ಲಿಲ್ಲ. ಆ ಒಂದು ಹೊಟ್ಟೆ ಕಿಚ್ಚಿಗೆ ಅಪ್ಪಣ್ಣನ ಮೇಲೆ ಈ ಥರ ವಿಡಿಯೋ ಮಾಡಿಸ್ತಾನೆ. ಅಪ್ಪಣ್ಣನಿಂದ ಏನು ರಿಪ್ಲೈ ಬಂದಿದೆ ಅದನ್ನು ನೋಡಿ ನೀವು. ಈ ಥರ ವಿಡಿಯೋ ಮಾಡಿ ಅಪ್ಪಣ್ಣನ ಕಳಿಸ್ತಾನೆ. ಬಟ್ ಅವನಾಗೋದಕ್ಕೆ ಪಾಪ ಏನೂ ರೈಸ್ ಮಾಡಲಿಲ್ಲ. ಈ ಶೋ ಕರೆದಿದ್ದೆ ತಪ್ಪಾಗೋಯ್ತಾ, ಹಂಗೆ ಹಿಂಗೆ ಅಂತೆಲ್ಲ ಕೇಳ್ದ. ಅದಾದ ಒಂದು 2-3 ದಿನಕ್ಕೆ ಅವ್ನ ಪಾಪ ನನ್ನ ಅಪ್ಪಣ್ಣ ಬ್ಲಾಕ್ ಮಾಡಿದೆ. ನಾನೇ ಬೇರೆ ನಂಬರಿಂದ ಕಾಲ್ ಮಾಡಿ RR ನಗರಕ್ಕೆ ಹೋಗಿ ನಾನೇ ಅಪ್ಪಣ್ಣಗೆ ಕ್ಷಮೆ ಕೇಳಿದೆ. ನೋಡು, ಈ ಥರ ಮನು ಬ್ಲ್ಯಾಕ್ ಮೇಲ್ ಮಾಡಿ ನನಗೆ ವಿಡಿಯೋ ಮಾಡಿ ನಿನಗೆ ಕಳಿಸ್ತಾ, ದಯವಿಟ್ಟು ಕ್ಷಮಿಸ್ಬಿಡು ಅಂತ ಅಂದ್ಬಿಟ್ಟು ಅಪ್ಪಣ್ಣನ ಹತ್ರ ನಾನೇ ಹೋಗಿ ಸಾರಿ ಕೇಳಿದ್ದೀನಿ. ಇದು ಹೊಟ್ಟೆಗೆ ಅಂದರೆ ಮನು ಏನು ಹೇಳಿದ್ರು ನಾನು ಕೇಳ್ತಾ ಇದ್ದೆ. ಅವ್ನು ಸಾಯಿ ಅಂದ್ರೂ ನಾನು ಸಾಯಕ್ಕೆ ರೆಡಿ ಇದ್ದೆ. ಅಂಥದ್ದನ್ನೇ ಒಂದು ಎನ್ಕ್ಯಾಶ್ ಮಾಡಿಕೊಂಡು ನನ್ನ ಹತ್ರ ಈ ವಿಡಿಯೋ ಮಾಡಿ ನನಗೆ ಅವ್ನು ಕಳಿಸ್ತಾ. ಅದು ಏನಂತ ಅಂದರೆ ಸರ್, ನನ್ನ ಪಾಸ್ಟ್ ಅಂತ ಹೇಳಿದೆ. ಪಾಸ್ಟ್ ಅಂತ ಕಂಪ್ಲೀಟಾಗಿ ಹೇಳಿರಲಿಲ್ಲ. ನಮ್ಮ ತಾಯಿ ಬದುಕಿದ್ದಾಗ ನನಗೆ ಮದುವೆ ಆಗು ಅಂತ ತುಂಬ, ನಾನು ಇನ್ನೂ ಕಾಮಿಡಿ ಕಿಲಾಡಿ ನಾನು ಯಾವುದೋ ಒಂದು ರಿಯಾಲಿಟಿ ಶೋಗೆ ಬಂದಿರಲಿಲ್ಲ, ಇನ್ನು ನಾನು ಯಾವ ಸಿನಿಮಾಗಳು ಕೂಡ ಮಾಡ್ತಿರಲಿಲ್ಲ. ಆ ಒಂದು ಸಂದರ್ಭದಲ್ಲಿ ನಮ್ಮೂರ ಕಡೆ ಎಲ್ಲ ಯಾವಾಗ ಮದುವೆ ಮಾಡ್ತೀಯ ಮಗಳಿಗೆ ಹಂಗೆ ಹಿಂಗೆ ಅಂತೆಲ್ಲ ತುಂಬ ಪ್ರೆಷರ್ ಹಾಕ್ತಿದ್ರು. ನಮ್ಮಮ್ಮ ಸಾಯಕ್ಕೆ ಹೋಗಿದ್ರು, ಇದು ಮದುವೆ ಆಗ್ತೀಯೋ ಇಲ್ವಾ ಹಂಗೆ ಹಿಂಗೆ ಅಂತ. ನಾನು ಮದುವೆ ಆಗಿಬಿಟ್ರೆ ನಾನು ಏನೂ ಮಾಡೋಕ್ಕಾಗಲ್ಲ ಹಂಗೆ ಹಿಂಗೆ ಅಂತ ನಾನು ಯೋಚನೆ ಮಾಡಿ, ಅಲೋಕ್ ಅಂತ ಏನು ಹೆಸರು ಕೇಳ್ಪಡ್ತಿದ್ದೀರಾ ಆ ವ್ಯಕ್ತಿಗೆ ಸಮಾಜ ಸೇವೆ ಆ ಥರದ್ದು ಒಂದು ಕನಸುಗಳಿತ್ತು. ಮದುವೆಗಿದ್ವಿ ಅನ್ನೋ ಕನಸುಗಳೆಲ್ಲ ಅವ್ರಿಗೆ ಇರಲಿಲ್ಲ. ಆ ಒಂದು ಕಾರಣಕ್ಕೆ ನಾನು ಅವ್ರ ಹತ್ರ ಹೋಗಿ ರಿಕ್ವೆಸ್ಟ್ ಮಾಡ್ಕೊಂಡೆ, ಈ ಥರ ನಮ್ಮೂರವ್ರ ಹತ್ರ ಮತ್ತು ನಮ್ಮ ಅಮ್ಮನ ಹತ್ರ ಅಷ್ಟೇ ನಾಟಕ ಆಡಬೇಕು ಅಂತ ಅಂದ್ಬಿಟ್ಟು ಅವ್ರನ್ನ ನಂಬಿಸೋಕ್ಕೆ ನಾವೇನು ನಾಟಕ ಮಾಡಬೇಕಾಗಿತ್ತು ಆ ನಾಟಕ ಮಾಡಿ ನಾವು ನಮ್ಮ ಮನೆಯಲ್ಲಿ ನಂಬಿಸಿದ್ವಿ. ಇದನ್ನು ನಾನು ಶೋಗೆ ಹೋಗೋಕ್ಕೆ ಮುಂಚೆ ನಮ್ಮ ಡೈರೆಕ್ಟರ್ಸ್ ಯಾರ್ಯಾರಿದ್ದಾರೆ ಅವ್ರಿಗೆ ನಾನು ತಿಳಿಸಿದ್ದೆ. ನೋಡಿ ಸರ್, ಈ ಥರ ನಾವು ನಮ್ಮ ಅಮ್ಮಂಗೆ ಮತ್ತು ನಮ್ಮ ಊರವ್ರಿಗೆ ನಂಬಿಸೋಕ್ಕೋಸ್ಕರ ಸುಳ್ಳು ಹೇಳಿದ್ದೀವಿ ಅಂತ ಅಂದ್ಬಿಟ್ಟು ನಾನು ಮುಂಚೆನೇ ಹೇಳಿದ್ದೆ. ಇದಾದಮೇಲೆ ನನ್ನ ಒಂದು ಸೇಫ್ಟಿಗೋಸ್ಕರ, ನನ್ನ ಒಂದು ಕವಚಕ್ಕೋಸ್ಕರ ನಾನು ಅಲೋಕ್ ಅಂತ ನಾನು ಬಳಸ್ಕೊಂಡಿದ್ದೀನಿ ಆ ಹೆಸರನ್ನ. ಮತ್ತು ಆ ವ್ಯಕ್ತಿನೂ ಕೂಡ ನನಗೆ ಹೇಳಿದರು, ಮುಂದೆ ನನ್ನ ಫ್ಯೂಚರಲ್ಲಿ ನಾನು ಸೆಟಲ್ಡ್ ಆದಮೇಲೆ ನೋಡೋಣ ಹಾಗಂತ. ನಮ್ಮಿಬ್ಬರ ಮಧ್ಯೆ ಯಾವುದೇ ಲವ್ ಇರಲಿಲ್ಲ. ಇದು ಮನುಗೆ ಗೊತ್ತಿತ್ತು, ಇವ್ರ ಮಧ್ಯೆ ಯಾವುದೂ ಲವ್ ಇಲ್ಲ, ಯಾವ ರಿಲೇಷನ್ಶಿಪ್ ಇಲ್ಲ. ಯಾಕೆಂದರೆ ನಮ್ಮ ಮನೆಗೆ ಬರ್ತಿದ್ದ, ಅವನು ನೋಡ್ತಿದ್ದ. ಈಗ ಅಲೋಕು ಕೂಡ ಮನುಗೆ ಕ್ಲೋಸ್ ಫ್ರೆಂಡೇ. ಈ ವಿಡಿಯೋದಲ್ಲಿ ಮಧ್ಯೆ ಯಾರು ವಯಸ್ಸು ಅಂತ ಕೇಳ್ತಿದ್ರಲ್ಲ, ನಮ್ಮಿಬ್ಬರನ್ನ ಸಂಧಾನ ಮಾಡೋಕ್ಕೆ ಹೋರಾಡಿರೋದೇ ಪಾಪ ಅಲೋಕ್ ಅನ್ನೋ ವ್ಯಕ್ತಿ. ಸರ್, ಇದು ಬಲವಂತವಾಗಿ ಮಾಡಿಸ್ಕೊಂಡಿರೋದು ಸರ್. ಈಗ ಸರ್ ಏಪ್ರಿಲ್ 19ನೇ ತಾರೀಕು ಇಡೀ ಸಿನಿಮಾ ತಂಡ ಕೂತ್ಕೊಳ್ಳುತ್ತೆ. ಇಡೀ ಸಿನಿಮಾ ತಂಡ ಕೂತು ಬೆಳಿಗ್ಗೆ 12 ಗಂಟೆಗೆ ಸೇರುತ್ತೆ. 12 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ನನ್ನ ಕನ್ವಿನ್ಸ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಇಲ್ಲ ಸರ್, ಅವನಿಗೆ ಶಿಕ್ಷೆ ಆಗಲೇಬೇಕು ಅಂತ ಹೇಳ್ತೀನಿ. ಆವಾಗ ಮತ್ತೆ ಇನ್ನೊಂದು ಸ್ಟೆಪ್ ನೋಡೋಣ, ಇವಳನ್ನ ಕನ್ವಿನ್ಸ್ ಮಾಡೋಕ್ಕೆ ನೋಡೋಣ ಅಂತ ಅಂದ್ಬಿಟ್ಟು ಇಬ್ಬರು ಲಾಯರ್ಸ್ನ ಕರೆಸ್ತಾರೆ. ಒಬ್ಬರು ಲೇಡಿ, ಒಬ್ಬರು ಜೆಂಟ್ಸು. ಅವರು ಕೂಡ ನನ್ನ ರೂಮಿಗೆ ಕರ್ಕೊಂಡೋಗಿ ತುಂಬ ಎಮೋಷನಲಿ ಆ ಥರದ್ದೆಲ್ಲ ಕನೆಕ್ಟ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತಾರೆ. ಎಮೋಷನಲ್ಲ ಆ ಥರ ಇದು ಮಾಡ್ಕೊಳಕ್ಕೆ ನೋಡ್ತಾರೆ. ಆಮೇಲೆ ನನಗೆ ಒಂಥರ ಆಲ್ರೆಡಿ ಫುಲ್ಲು ಬಸ್ಟ್ ಆಗಿಬಿಟ್ಟಿದೆ, ಊಟ ಇಲ್ಲದೆ ನಿದ್ದೆ ಇಲ್ಲದೆ, ಆಲ್ರೆಡಿ ಬರೀ ಜಗಳಗಳಿಂದ ಮಾತ್ರೆಗಳು ತೊಗೊಂಡು ಆಲ್ರೆಡಿ ತುಂಬ ಬಸ್ಟ್ ಆಗಿಬಿಟ್ಟಿದೆ ನಾನು. ಆ ಒಂದು ಟೈಮಲ್ಲಿ ಮತ್ತೆ ಎಲ್ಲರೂ ಸೇರ್ಕೊಂಡು ಹೇಳ್ತಾರೆ, ಇವಳು ಏನು ಮಾಡ್ಕೊಳಕ್ಕಾಗಲ್ಲ, ಇವಳು ಏನು ಮಾಡ್ಕೋತಾಳೆ, ಈಗ ಇವಳು ಹೆಂಡತಿ ಮಗಳಿದ್ದಾಳೆ ಅಂತ ಅಂದ್ಬಿಟ್ಟು ಇವಳ ಮೇಲೆ ನೆಗೆಟಿವ್ ಆಗಿ ಮಾತಾಡ್ತಾರೆ. ಏಪ್ರಿಲ್ 19ನೇ ತಾರೀಕು ಅದು ವಿಡಿಯೋ ನಿಮ್ಗೆ ಏನು ವೈರಲ್ ಆಗಿದೆ, ಅದು ಏಪ್ರಿಲ್ 19ನೇ ತಾರೀಕು ಮನು ಅವರೇ 100%. ಇವಾಗ ನಾನು ತೋರಿಸಿದ್ದೇನು ಸರ್, ಮನು ಅವರೇ ಮಾಡಿಸಿದ್ದು, 100% ಮನುನೇ ಮಾಡಿಸಿದ್ದು. ನನಗೂ ಸಿನಿಮಾಗೂ ಯಾವುದೇ ಸಂಬಂಧ ಇಲ್ಲ ಸರ್. ನನಗೆ ಅನ್ಯಾಯ ಮಾಡಿರೋದು ಮನು ವಿರುದ್ಧ. ಸಹೋದ್ಯೋಗಿ ಈಗ ಕ್ರೈಮ್ ಬ್ಯೂರೋಯಿಂದ ಉಮೇಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಉಮೇಶ್, ಏನು ನಡೀತಾ ಇದೆ ಇಬ್ಬರ ನಡುವೆ ಇರುವಂತಹ ಯಾವುದೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆದಂಗೆ ಕಾಣಿಸ್ತಾ ಇದೆ ಇವರಿಬ್ಬರ ನಡುವೆ. ಚೆನ್ನಾಗಿರೋವರೆಗೂ ಕೂಡ ಜೊತೆಯಲ್ಲೇ ಇದ್ರು, ಬಟ್ ಏನೋ ಒಂದು ಘಟನೆ ನಡೆದಿದ್ದ ನಂತರ ಈ ಬೆಳವಣಿಗೆ ಆದಂಗೆ ಕಾಣಿಸ್ತಾ ಇದೆ ಅಲ್ವಾ ಉಮೇಶ್?
ಖಂಡಿತವಾಗ್ಲೂ ಅರುಣ್, ಯಾಕೆಂದರೆ ಸಂತ್ರಸ್ತ ಯುವತಿ ಏನಿದ್ರು ಅವರು ಪ್ರಾರಂಭದಲ್ಲಿ ಒಂದು ಹೇಳಿಕೆ ನೀಡಿದ್ರು. ಅಂದರೆ 2022 ನವೆಂಬರಲ್ಲಿ ನನ್ನ ಮೇಲೆ ಅತ್ಯಾಚಾರ ಆಯಿತು ಅನ್ನೋ ರೀತಿಯಲ್ಲಿ ನಿನ್ನೆ ಮಾತಾಡಿರುವಂಥದ್ದು. ಆದರೆ ಇವತ್ತು ಪೊಲೀಸ್ ಠಾಣೆಯಿಂದ ಹೊರಗಡೆ ಬಂದಂಥ ವೇಳೆಯಲ್ಲಿ ಆಕೆ ಮಾತಾಡ್ತಾ ಇರುವಂಥ ರೀತಿ ನೋಡಿದ್ರೆ ಕಳೆದ ಶನಿವಾರ ನನ್ನ ಮೇಲೆ ಅತ್ಯಾಚಾರವಾಯಿತು ಅನ್ನೋ ಮಾತನ್ನು ಕೂಡ ಈಗ ಹೇಳಿರುವಂಥದ್ದು. ಅದಕ್ಕೆ ಪೂರಕವೆಂಬಂತೆ ಕೆಲವು ದಾಖಲೆಗಳನ್ನು ಮತ್ತು ಬೇರೆ ಬೇರೆ ಡೀಟೇಲ್ಸು ಕೂಡ ಈಗ ಪೊಲೀಸರಿಗೆ ನೀಡಿದ್ದೀನಿ ಅನ್ನೋ ಮಾಹಿತಿಯನ್ನು ಹೇಳ್ತಾ ಇರುವಂಥದ್ದು. ಈಗಾಗಲೇ ಈ ಮನು ವಿರುದ್ಧ ಈಗಾಗಲೇ ಅತ್ಯಾಚಾರ ಪ್ರಕರಣ ದಾಖಲು ಮಾಡಿಕೊಂಡಿರುವಂಥ ಅನ್ನಪೂರ್ಣೇಶ್ವರಿ ನಗರ ಪೊಲೀಸರು ನಿನ್ನೆ ಸಂಜೆಯಿಂದ ಹಿಡಿದು ಇಲ್ಲಿ ತನಕ ಕೂಡ ವಿಚಾರಣೆ ಮಾಡಿದ್ದಾರೆ. ವಿಚಾರಣೆ ವೇಳೆಯಲ್ಲಿ ಆರೋಪಿತೆ ಏನು ಆರೋಪ ಮಾಡಿದ್ದಾರೆ ಅದಕ್ಕೆ ಪೂರಕವೆಂಬಂತೆ ಕೆಲವು ಮಾಹಿತಿಗಳನ್ನು ಕೂಡ ಆತನ ಬಳಿ ಪಡ್ಕೊಂಡಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ಏನು ಯುವತಿಯ ಮೇಲೆ ಮದ್ಯ ಕುಡಿಸಿ ಅನಂತರದಲ್ಲಿ ಅತ್ಯಾಚಾರವಾಗಿಸಿದ್ದಾರೆ. ನಂತರದಲ್ಲಿ ವಿಡಿಯೋ ಮಾಡಿಕೊಂಡು ತನಗೆ ಆಗದವರ ವಿರುದ್ಧ ಹೇಳಿಕೆಗಳನ್ನು ಕೂಡ ಕೊಡಿಸಿದ್ದಾನೆ ಅನ್ನೋ ಮಾಹಿತಿ ಏನಿತ್ತು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಆತನ ಮೊಬೈಲ್ ಪರಿಶೀಲನೆ ಮಾಡಿದಂಥ ವೇಳೆಯಲ್ಲಿ ಯಾವುದೇ ರೀತಿ ಅಶ್ಲೀಲ ವಿಡಿಯೋಗಳು ಪತ್ತೆ ಆಗಿಲ್ಲ. ಅದರ ಜೊತೆಗೆ ಇವರಿಬ್ಬರು ಜೊತೆಯಲ್ಲಿರುವಂಥ ಕೆಲವು ಫೋಟೋಗಳು ಮತ್ತು ರೀಲ್ಸ್ಗಳು ಮಾತ್ರ ಪತ್ತೆ ಆಗಿದ್ದಾವೆ ಅನ್ನೋದು ಪೊಲೀಸರ ವರ್ಷನ್ ಆಗಿರುವಂಥದ್ದು. ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಹಲವು ವಿಡಿಯೋಗಳು ಮತ್ತು ಆಡಿಯೋಗಳು ಕೂಡ ವೈರಲ್ ಆಗ್ತಾ ಇದ್ದಾವೆ. ಅಂದರೆ ಯಾರೋ ಅಯ್ಯಪ್ಪ ಅನ್ನೋರು ನನಗೆ ಕಿರುಕುಳ ಕೊಡ್ತಾ ಇದ್ದಾರೆ, ನಾನೇನಾದ್ರು ಸತ್ತರೆ ಅವರೇ ನೇರವಾಗಿ ಜವಾಬ್ದಾರಿ ಆಗಿರ್ತಾರೆ, ನನಗೆ ಬೇರೆ ಒಬ್ಬ ಲವರ್ ಇದ್ದಾನೆ, ಅವನ್ನ ನಮ್ಮಿಬ್ಬರ ಮಧ್ಯೆ ಬ್ರೇಕಪ್ ಆಗೋದಕ್ಕೆ ಆತನೇ ಕಾರಣ ಅನ್ನೋ ಆರೋಪಗಳು ಕೂಡ ಕೇಳಿ ಆ ಥರದೊಂದು ಆಡಿಯೋ ವೈರಲ್ ಆಗಿತ್ತು. ಆದರೆ ಇವತ್ತು ಆಕೆಯನ್ನು ಸಂತ್ರಸ್ತೆಯನ್ನು ಪ್ರಶ್ನೆ ಮಾಡಿದರೆ ಇದೆಲ್ಲದಕ್ಕೂ ಕೂಡ ಮನುನೇ ಕಾರಣ, ನನಗೆ ವಿಡಿಯೋ ಬಿಡುಗಡೆ ಮಾಡ್ತೀನಿ ಅಂತೇಳಿ ಬೆದರಿಸಿ ನಾನು ಈ ರೀತಿಯಾಗಿ ಆಡಿಯೋ ಮತ್ತು ವಿಡಿಯೋವನ್ನು ಮಾಡಿಸ್ದ, ಇದಕ್ಕೆಲ್ಲ ನೇರವಾಗಿ ಮನುನೇ ಕಾರಣ ಅಂತ ಈಗ ಸಂತ್ರಸ್ತ ಯುವತಿ ನೇರವಾಗಿ ಆತನ ವಿರುದ್ಧನೇ ಆರೋಪ ಮಾಡ್ತಾ ಇರುವಂಥದ್ದು. ಪೊಲೀಸರು ಕೂಡ ಆ FIR ಅಲ್ಲಿ ಏನು ಅತ್ಯಾಚಾರ ಕೇಸ್ ಏನಿದೆ ಆ ಕೇಸಲ್ಲಿ ಅವ್ರ ಪ್ರೊಸೀಜರ್ ಏನಿದೆ ಅದನ್ನು ಪೊಲೀಸರು ಮಾಡ್ಕೊಳ್ತಾ ಇವಾಗ ಏನು ಮೆಡಿಕಲ್ ಮಾಡಿಸಿ ಇವತ್ತು ಮಧ್ಯಾಹ್ನ ನಂತರದಲ್ಲಿ ಕೋರ್ಟ್ ಮುಂದೆ ಹಾಜರುಪಡಿಸ್ತಾರೆ. ಇನ್ನೂ ಕೂಡ ಪ್ರಕರಣ ಹಲವು ಆಯಾಮಗಳಿರೋ ಕಾರಣಕ್ಕಾಗಿ ಮತ್ತೆ ಕಸ್ಟಡಿಗೆ ಕೇಳುವ ಸಾಧ್ಯತೆ ಇದೆ. ಅರುಣ್.